ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಸಂಪೂರ್ಣ ಚರಿತ್ರೆ. ಅವರು ಹುಟ್ಟಿದಾಗಿಂದ ಏನೇನು ನಡೆದಿತ್ತು, ಏನೇನು ಆಗಿತ್ತು ಅನ್ನೋದು ಕೆಲವಷ್ಟು ವಿಷಯಗಳನ್ನ ಕಥೆಗಳ ರೂಪದಲ್ಲಿ ಓದಿರ್ತೀವಿ. 1980s ಅಲ್ಲಿ ಒಂದು ಫಿಲಂ ಕೂಡ ಬಂದಿತ್ತು, ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಆಧರಿಸಿ. ಅಂದ್ರೆ ಈ ಬುಕ್ಕಲ್ಲಿ ಏನಿದೆ ರಿಲೇಟೆಡ್ ಒಂದು 80-85% ಸೇಮ್ ಕಥೆನೇ ಆಧರಿಸಿದ ಸಿನಿಮಾ ಕೂಡ ಬಂದಿತ್ತು. ನೀವು ಆ ಸಿನಿಮಾ ನೋಡಬಹುದು. ಆ ಸಿನಿಮಾ ಲಿಂಕ್ ನಾನು ತೋರಿಸ್ತೀನಿ. ಒಟ್ನಲ್ಲಿ ಈ ಸಿನಿಮಾದಲ್ಲಿ ಒಂದು ಕಥೆನ ಹೇಳ್ತಾ ಹೋಗ್ತಾರೆ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಗೆ ಹುಟ್ಟಿದ್ರು, ಏನೇನ್ ಕೆಲಸ ಮಾಡಿದ್ರು, ಅವರು ಕಾಲಜ್ಞಾನ ಹೇಗೆ ಬರೆದ್ರು, ಮುಂದೆ ಪ್ರಪಂಚ ಏನಾಗುತ್ತೆ ಅನ್ನೋಂಥ ವಿಷಯಗಳನ್ನ ಪೂರ್ತಿ ಒಂದು ಬುಕ್ ಅಲ್ಲಿ ತಿಳಿಸಿದ್ರು. ಇದೇನಂದ್ರೆ ಸುಮಾರು 1927 ಅಲ್ಲಿ ಈ ಬುಕ್ಕನ್ನ ತೆಲುಗುನಲ್ಲಿ ಫಸ್ಟ್ ಬರೆದ್ರು. ಅಂದ್ರೆ ಅವರು ಬರೆದಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಚನಗಳ ಸ್ವರೂಪದಲ್ಲಿ, ಹಾಡುಗಳ ಸ್ವರೂಪದಲ್ಲಿ ಕೆಲವಷ್ಟು ವಿಷಯಗಳನ್ನ ಬರ್ಕೊಂಡು ಹೋದ್ರು. ಅದನ್ನ ಆ ತಾಳೆಗರಿನಲ್ಲಿ ಇದ್ದಂತ ವಿಷಯಗಳನ್ನ 1927 ಅಂದ್ರೆ ಒಂದು ಮಾತನ್ನ ಬರೆದಿದ್ರು, ಕಲಿಯುಗ ಶುರುವಾದ 5000 ವರ್ಷಗಳ ನಂತರ ಇದು ಜನಕ್ಕೆ ಗೊತ್ತಾಗಬೇಕು, ಅಲ್ಲಿ ತನಕ ಗೊತ್ತಾಗೋದು ಬೇಡ ಅಂತ ಹೇಳಿದ್ರು. 4687-97 ಇರಬೇಕು, 4697 ಇರಬೇಕು ಅನ್ಕೊಳ್ತೀನಿ. ಆ ಟೈಮ್ ನಲ್ಲಿ ಅಂದ್ರೆ ಕಲಿಯುಗ ಶುರುವಾಗಿ 4697 ವರ್ಷ ಆದ ಮೇಲೆ ಅವರ ಹುತಾತ್ಮರಾದ್ರು, ಇಲ್ಲ ಅಂದ್ರೆ ಸಮಾಧಿ ಸ್ಥಿತಿಗೆ ಹೋದ್ರು ಅಂತ ಹೇಳ್ಬೋದು. ಅದಾದ ಮೇಲೆ ಅಂದ್ರೆ ಕಲಿಯುಗ ಶುರುವಾಗಿ 5000 ವರ್ಷಗಳು ಕಳೆದ ನಂತರ ಈ ವಿಷಯ ಜನರಿಗೆ ಗೊತ್ತಾಗಬೇಕು, ಅಂದ್ರೆ ಕಾಲಜ್ಞಾನದ ಬಗ್ಗೆ ಗೊತ್ತಾಗಬೇಕು, ಮುಂದೆ ಇಂಥದ್ದೆಲ್ಲ ನಡೆಯುತ್ತೆ, ಇಂಥದ್ದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ. ಆ ಟೈಮ್ಗೆ ನಾನು ಕೂಡ ಬರ್ತೀನಿ, ಒಂದು ಅವತಾರ ಎತ್ತಿ ಅಂತ ಹೇಳಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನದ ತಾಳೆಗರಿಗಳಲ್ಲಿ ಬರೆದಂತ ವಿಷಯಗಳು. ಅಂತ ವಿಷಯಗಳನ್ನ ನಾನು ಇವತ್ತು ಕೆಲವಷ್ಟು ವಿಷಯಗಳನ್ನ ಮಾತ್ರ ತಿಳಿಸ್ಕೊಡ್ಬೇಕು ಅಂತ ಇದೀನಿ. ಎಷ್ಟೋ ಜನ ಕೇಳ್ತಾ ಇದ್ರು ಇದರಲ್ಲಿರುವಂತ ವಿಷಯಗಳನ್ನ, ಮೇನ್ ಇಂಪಾರ್ಟೆಂಟ್ ವಿಷಯಗಳನ್ನ ಪ್ಲಸ್ ಅದಕ್ಕೆ ಈಕ್ವಲೆಂಟ್ ಮ್ಯಾಚ್ ಆಗುವಂತ ಕಂಟೆಂಟ್ಗಳನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಬುಕ್ ಇದು ಗುರುದೇವ್ ಸರ್ ಅವ್ರು ಕೊಟ್ಟಿದ್ದು. ಕೆಲವಷ್ಟು ವಿಷಯಗಳನ್ನ ನಾನು ಓದಿದ್ದೆ ಇದರಲ್ಲಿರೋದನ್ನ, ಇನ್ನ ಕೆಲವಷ್ಟು ವಿಷಯಗಳು ಹಾಗೆ ಉಳ್ಕೊಂಡಿದ್ವು. ಓದ್ತಾ ಗೊತ್ತಾಗುತ್ತೆ. ಇದರಲ್ಲಿ ಅವರು ಕಲಿಯುಗ ಶುರು ಆದ ಮೇಲೆ 5000 ವರ್ಷ ಆದ ಮೇಲೆ ಭೂಲೋಕದಲ್ಲಿ ಶಬಲ ಅಂತ ಕರೀತಾರೆ, ಶಂಬಾಲ ಅಂತ ಕರೀತಾರೆ, ಆ ಒಂದು ಗ್ರಾಮದಲ್ಲಿ ವೀರಭೋಗ ವಸಂತರಾಯರ ಅವತಾರದಲ್ಲಿ ನಾನು ಮತ್ತೆ ಹುಟ್ಟಿ ಬಂದು ಭೂಮಿ ಮೇಲೆ ಮುಂದಿನ ಯುಗನ ನಡೆಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಒಂದು ಕಡೆ, ಕಲಿಯುಗವು 5000 ಸಂವತ್ಸರದ ಮೇಲೆ ದುರ್ಜುಟಿ ಪರ್ಯಾಯ ನಾಮ ಸಂವತ್ಸರ ದ್ವಿಗುಣಾಂಕಾಲಾಂತರ ವಿಚಿತ್ರ ಮಾಸ ಸಮಾನ ಬಾಸುರ ಭಾನುವಾರ ನಿದೀಕ್ಷ ಪ್ರಕಾಶ ಪ್ರಳಯ ನಕ್ಷತ್ರ ದಕ್ಷಿಣ ಕಾಲಕ್ಕೂ ಪಕ್ಷದ್ವಯಕ್ಕೂ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆಗೋಸ್ಕರ ಭೂಲೋಕದಲ್ಲಿ ಶಬಲ ಗ್ರಾಮದಲ್ಲಿ ದೇವಮಯನಾದ ವಿಷ್ಣು ಯಶುವೆಂಬ ದೇವ ಬ್ರಾಹ್ಮಣನ ಪುತ್ರನಾಗಿ ಜನಿಸಿ ದೇವತಾ ವೃಂದಗಳು ನಿರೀಕ್ಷಿಸುವಂತೆ ವೀರಭೋಗ ವಸಂತ ಅವತಾರದಲ್ಲಿ ದೇವದತ್ತನಾಗಿ ಪೋಷಕರೊಡನೋಗಿ ನನ್ನ ರಾಜ್ಯದೊಳು ದುಷ್ಟ ಜನರ ಮದಿಯ ಮಂಡಳ ಗ್ರಹದೊಳು ಖಂಡಿಸುತ್ತಾ ಧಾತ್ರಿ ಮಂಡಲದೊಳು ತೇಜೋಮಯನಾಗಿರುತ್ತಾನೆ. ಅಂದ್ರೆ ಆ ಟೈಮ್ಗೆ ಏನೇನಾಗುತ್ತೆ ಅಂತ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಧರ್ಮವನ್ನ ರಕ್ಷಿಸೋದಕ್ಕೆ ನಾನು ಭೂಮಿ ಮೇಲೆ ಅವತಾರ ಎತ್ತಿದ್ದೀನಿ. ಅಲ್ಲಿಂದ 108 ಸಂವತ್ಸರಗಳ ಕಾಲ 4 ಪಾದಗಳು ಕೃತಯುಗದ ಧರ್ಮವನ್ನು ನಡೆಸಿ ಆ ನಂತರ ಅವತಾರವನ್ನು ಸಾಕು ಮಾಡಿಕೊಂಡು ನಾನು ವಾಸಸ್ಥಾನವಾದ ವೈಕುಂಠನ ಸೇರ್ತೀನಿ ಅಂತ ಇವರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬರೆದಿರೋದು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅವ್ರು ತಿಳಿಸ್ತಾರೆ, ಏನಂದ್ರೆ ಇದನ್ನ 1927ರಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ತಾಳೆಗರಿಲಿರುವಂತ ವಿಷಯಗಳನ್ನ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಟ್ರಾನ್ಸ್ಲೇಷನ್ ಮಾಡುವಾಗ ಒಂದು ಚೂರು ವೇರಿಯೇಷನ್ ಇರ್ಬೋದು, ಸಂವತ್ಸರಗಳು ವೇರಿಯೇಷನ್ ಇರ್ಬೋದು, ಪ್ಲಸ್ ಅವರ ಬರೆದಿರುವಂತ ಮಾತುಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಕನ್ನಡ ಟ್ರಾನ್ಸ್ಲೇಷನ್ 1981ನಲ್ಲಿ ಆಗಿರುವಂತದ್ದು. ಈ ಬುಕ್ ಬೇಕು ಅಂದ್ರೆ ನಿಮಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ, ಇಲ್ಲಿದೆ ನೋಡಿ ಅಡ್ರೆಸ್ ಏನೋ ತೋರಿಸ್ತಾ ಇದೀನಿ, ಕೆಳಗಡೆ ಇದೆ. ಈ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫೋನ್ ನಂಬರು ಇದೆ, ಅಲ್ಲಿ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಅವರೇ ಬುಕ್ನ ತಲುಪಿಸೋ ಕೆಲಸ ಮಾಡ್ತಾರೆ. ಅದನ್ನ ಬಿಟ್ರೆ ಈ ಬುಕ್ಕಿನಲ್ಲಿರುವಂತ ಮೇಜರ್ ಇನ್ಫಾರ್ಮೇಶನ್ಗಳನ್ನ ನಾನು ತಿಳಿಸ್ಕೊಡೋ ಕೆಲಸ ಇವತ್ತಿಂದ ಮಾಡ್ತೀನಿ. ವೀರಬ್ರಹ್ಮೇಂದ್ರ
ಸ್ವಾಮಿಗಳ ಸಂಪೂರ್ಣ ಚರಿತ್ರೆ. ಅವರು ಹುಟ್ಟಿದ ಕತೆ ಅದೆಲ್ಲ ನಿಮಗೆ ಆ ಸಿನಿಮಾ ನೋಡಿದ್ರೆ ಒಂದ್ಸಲ ಗೊತ್ತಾಗೋಗ್ಬಿಡುತ್ತೆ. ಬಟ್ ಕಾಲಜ್ಞಾನದ ಏನು ವಿಷಯ ಇದೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ವಿಷಯಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಒಂದು ಮಾತನ್ನ ಬರೀತಾರೆ, ಕಾಲಜ್ಞಾನ ಪ್ರಥಮ ಶ್ವಾಸ ಅಂತ ಬರೀತಾರೆ. ಅದರಲ್ಲಿ ಶ್ಲೋಕದ ರೂಪದಲ್ಲೂ ಬರೀತಾರೆ, ಇನ್ನ ಪ್ರಭವ ಪಾರ್ಥಿವ ಮಧ್ಯೇಶು ಭವಿಷ್ಯ ಪ್ರಳಯ ನಿಶ್ಚಯಂ ಅನಂತರೇ ಆನಂದ ಮಧ್ಯೆ ರಕ್ತಪಾತು ರಣರಂಗ ಭೂಮಿ ಬೀಭತ್ಸ ಪ್ರಪಂಚ ಸ್ಥಿತಿ. ಇಲ್ಲಿ ಪ್ರಭವ ಪಾರ್ಥಿವ ಸಂವತ್ಸರ ಏನಿದೆ ಆ ಸಂವತ್ಸರದಲ್ಲಿ ಪ್ರಳಯ ಅನ್ನೋದು ನಿಶ್ಚಯ ಅಂತಾನೆ ಬರೀತಾರೆ. ಆ ಪ್ರಳಯ ಆ ಟೈಮ್ ಅದೇ ಸಂವತ್ಸರಗಳು ಸ್ವಲ್ಪ ವೇರಿಯೇಷನ್ ಇದೆ. ಬುಕ್ ಬರ್ದಿರೋರು ಅದೇ ಹೇಳಿರೋದು, ಟ್ರಾನ್ಸ್ಲೇಷನ್ ಮಾಡುವಾಗ ಸಂವತ್ಸರಗಳು ಸ್ವಲ್ಪ ವೇರಿಯೇಷನ್ ಇರ್ಬೋದು. ಆದ್ರೆ ಪ್ರಭವ ಪಾರ್ಥಿವ ಸಂವತ್ಸರಗಳ ಮಧ್ಯೆ ಇಲ್ಲಿ ಪ್ರಳಯ ಅನ್ನೋದು ನಿಶ್ಚಯ. ಅನಂತರ ಆನಂದದ ಮಧ್ಯೆ ಅಂದ್ರೆ ಆನಂದ ಸಂವತ್ಸರದಲ್ಲಿ ರಣರಂಗ ಆಗುತ್ತೆ, ಭೂಮಿ ಬೀಭತ್ಸಕ್ಕೆ ಹೋಗುತ್ತೆ. ಇನ್ನ ನಂದನ ಸಂವತ್ಸರದಳು ಕಾರ್ತಿಕದಂದು ಹುಣ್ಣಿಮೆಯ ದಿನದಲ್ಲಿ ವಿಂಧ್ಯಾದ್ರಿ ಪರ್ವತಗಳ ಸಂದುಗಳಲ್ಲಿ ಒಬ್ಬ ವೀರನಾಳುವನು ಸಿದ್ಧ. ಅಂದ್ರೆ ಇವರು ನಂದನ ಸಂವತ್ಸರ ನಂದನ ಸಂವತ್ಸರದಲ್ಲಿ ಬರ್ತಾರೆ ಅಂತ ಹೇಳ್ತಿರಲ್ಲ, ಆ ಟೈಮ್ ಬಗ್ಗೆ ಇವ್ರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಬುಕ್ಗಳನ್ನ ಓದಿ ನಿಜವಾಗ್ಲೂ ಏನೇನೋ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇಂಥ ವಿಷಯಗಳನ್ನ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ನೀರಲ್ಲಿ ಸ್ತ್ರೀಯರು ಹಾಡುಗಳನ್ನ ಆಡುತ್ತಾರೆ. ಹೌದು, ಇವಾಗ ನೀರುಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಹಾಡುಗಳನ್ನ ಆಡ್ಕೊಂಡು ಮಜಾ ಮಾಡ್ತಾ ಇರೋದು ಅದ್ರ ಬಗ್ಗೆ. ಆ ಸ್ತ್ರೀಯರ ಕಣ್ಣುಗಳಲ್ಲಿ ರಕ್ತವು ಸುರಿಯಿತು. ಅಂದ್ರೆ ಕಣ್ಣೀರಿನ ಬದಲು ರಕ್ತ ಬರುವಂತ ಕಾಲ ಬರ್ತಾ ಅಂದ್ರೆ ಅಷ್ಟೊಂದು ಕಷ್ಟಗಳನ್ನ ಅವರು ಅನುಭವಿಸ್ತಾರೆ. ತಂದೆಯಿಂದಾಗಲಿ ಅಣ್ಣನಿಂದಾಗಲಿ ತಮ್ಮನಿಂದಾಗಲಿ ಭಾವಿಸುವ ಸ್ತ್ರೀಯರು ವಿರಹ ವೇದನೆ ಎಂದು ನಡೆದುಕೊಂಡಾರು. ಅರ್ಧರಾತ್ರಿ ವೇಳೆಯಲ್ಲಿ ಸೂರ್ಯನು ಕಾಣುವನು. ಇಲ್ಲಿ ತಂದೆ ಅಣ್ಣ ತಮ್ಮ ಇದೆಲ್ಲ ಸಂಬಂಧಗಳನ್ನ ಜನ ಮರ್ತು ಹೋಗ್ತಾರೆ. ರೀಸೆಂಟ್ ಆಗಿ ಅಂಥದ್ದನ್ನ ನೋಡಿರ್ತೀವಿ. ತಮ್ಮನ್ನೇ ಮದುವೆ ಆದಂತ ಅಕ್ಕ, ಇನ್ನ ಬೇರೆ ಬೇರೆ ಈ ತರದ್ ನಡೀತಾ ಇರುತ್ತೆ. ಮಗಳನ್ನೇ ಮದುವೆ ಆದ ತಂದೆ, ಈ ತರದ್ದೆಲ್ಲ ನಡೀತಾ ಇರುತ್ತಲ್ಲ, ಅಂತ ವಿರಹ ಹೆಣ್ಣು ಮಕ್ಕಳಲ್ಲಿ ಕಾಡುತ್ತೆ. ಇಂಥದ್ದಕ್ಕೆ ಬಲಿಯಾಗ್ತಾರ ಅವರು. ಇನ್ನ ಅರ್ಧರಾತ್ರಿ ವೇಳೆಯಲ್ಲಿ ಸೂರ್ಯ ಕಾಣ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ರಾತ್ರಿ ನಿದ್ರಿಸೋ ವೇಳೆಯಲ್ಲಿ ಸೂರ್ಯ ಕಾಣ್ತಾನೆ. ರೀಸೆಂಟ್ ಆಗಿ ಕೆಲವು ದಿನಗಳಿಂದ ಕೆಲವಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು, ಬೆಳಗಿನ ಜಾವ 5:15, 5:15 ಈ ಟೈಮ್ಗೆಲ್ಲ ಸೂರ್ಯನ ಬೆಳಕು ಅನ್ನೋದು ಭೂಮಿನ ತಟ್ತಾ ಇದೆ ಆಲ್ರೆಡಿ. ಅಂದ್ರೆ ಜನ ಮಲಗಿರ್ತಾರೆ ಕೆಲವೊಬ್ರು, ಇನ್ನ ಬಿಡಿ ಅವ್ರಿಗೆ ಅರ್ಧರಾತ್ರಿನೇ ಆಗಿರುತ್ತೆ ಆ ಟೈಮು ಅನ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುವಂತ ಟೈಮ್. 5:15 ಬೆಳಕು ಅನ್ನೋದು ಭೂಮಿನ ತಟ್ತಾ ಇದೆ. ಮುಂದೆ ಇನ್ನ ಬೇಗ ತಟ್ಟಿದ್ರು ತಟ್ಬೋದು. ಅದನ್ನೇ ಇವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅರ್ಧರಾತ್ರಿ ವೇಳೆಯಲ್ಲಿ ಸೂರ್ಯನು ಕಾಣುವನು, ಆಗ ಆಕಾಶ ಕೆಂಪಗಾಗುತ್ತದೆ. ಇಂದ್ರ ಕೀಲಾದ್ರಿ ಪರ್ವತದಳು 9 ಮೊಳದ ಸ್ತ್ರೀಯರು ಉದ್ಭವಿಸಿ ಪಾಪಿಗಳನ್ನು ಹಿಡಿದು ತಲೆಗಳನ್ನು ಕೊಯ್ದಾಳು. ಇಲ್ಲಿ ಮಹಾಶಕ್ತಿಗಳು ಉದ್ಭವಿಸುತ್ತೆ ಹೆಣ್ಣಿನ ರೂಪದಲ್ಲಿ, ಪಾಪಿಗಳ ತಲೆಯನ್ನ ಕೊಯ್ತಾಳೆ ಅಂತ ಹೇಳ್ತಾರೆ. 9 ಮೊಳದ ಅಜಾನಬಾಹುರು ಬಂದು ಶತ್ರುಗಳನ್ನು ಕ್ರಮವಾಗಿ ಕತ್ತರಿಸುವರು. 9 ಮೊಳ ಯಾವ ರೀತಿ ಮೊಳಗಳು ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಮೊಳ ಅಂದ್ರೆ ಮಾಮೂಲಿಯಾಗಿ 1.5 ಅಡಿಯಿಂದ 1.25 ಅಡಿ ಇರುತ್ತೆ. 9 ಮೊಳ ಅಂತ ಹೇಳ್ತಾರೆ. 9 ಮೊಳ ಅಂದ್ರೆ ಹತ್ತತ್ರ 15 ಅಡಿ 16 ಅಡಿ ಇರುವಂತ ವ್ಯಕ್ತಿಗಳು ಬರ್ತಾರೆ. ಅವರು ಶತ್ರುಗಳ ತಲೆಯನ್ನ ಕ್ರಮವಾಗಿ ಕತ್ತರಿಸ್ತಾರೆ ಅಂತ ಹೇಳ್ತಾರೆ. ಪಲ್ನಾಟಿ ಸೀಮೆಯಳು ಭದ್ರ ಮಹಾಕಾಳಿಯು ಹುಟ್ಟಿ ಹಳ್ಳಿ ಪಟ್ಟಣಗಳನ್ನು ಹಾಳು ಮಾಡುವಳು. ಇಲ್ಲಿ ಮಹಾಕಾಳಿಯ ಬಗ್ಗೆ ನಾನು ಒಂದು ಪ್ರೋಗ್ರಾಮ್ ಮಾಡಿ ತಿಳಿಸಿದ್ದೆ. ಭದ್ರಕಾಳಿ ಹುಡ್ತಾಳೆ, ಅವಳು ಭೂಮಿ ಮೇಲೆ ಬಂತು ಅಂದ್ರೆ ಶತ್ರುಗಳು ಇಲ್ಲ ಕೆಟ್ಟವರ ನಾಶ ಅನ್ನೋದು ಫಿಕ್ಸ್ ಅಂತ ಹೇಳಿದೆ. ಅಂಥದ್ದು ಮುಂದೆ ನಡೆಯುತ್ತೆ. ರಾಜರು ಅವರವರಲ್ಲಿಯೇ ಕಲಹಗಳನ್ನು ಬೆಳೆಸಿಕೊಂಡು ರಣರಂಗದಲ್ಲಿ ನಾಶವಾಗಿ ಹೋದಾರು. ಇದು ಆಲ್ರೆಡಿ ನಡೀತಾ ಇದೆ. ಆ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಗಲಾಟೆಗಳು, ಇನ್ನ ಅವರವರಲ್ಲೇ ಕಿತ್ತಾಟಗಳು, ಇದೆಲ್ಲ ಮಾಡ್ಕೊಂಡು ನಾಶ ಆಗ್ತಾ ಇರೋದು ನೋಡ್ತಾ ಇದೀವಿ. ಇನ್ನ ರಾಜರು ಅಂತ ಹೇಳಬೇಕು ಅಂದ್ರೆ ಈಗಲೂ ರಾಜರ ಕೆಲವಷ್ಟು ಇರುವಂತ ದೇಶಗಳಿದೆ, ಆಡಳಿತ ಇರುವಂತ ದೇಶಗಳು. ಎಕ್ಸಾಂಪಲ್ ಈ ಸೌದಿ ಕಡೆ ಆಗ್ಬೋದು, ಇನ್ನ ದುಬೈ ಕಡೆ, ಇರಾನ್, ಇಲ್ಲೆಲ್ಲ ಇತ್ತಲ್ಲ, ಈ ಕಡೆ ಎಲ್ಲ ರಾಜರುಗಳು ಅವರವರೇ ಒಡೆದಾಡ್ಕೊಂಡು ಸಾಯ್ತಾರಲ್ಲ, ಇಂಥದ್ರ ಬಗ್ಗೆನೂ ಬರೀತಾರೆ. ಊರೂರಿಗೊಂದು ಶಕ್ತಿ ಬಂದು ಸಾಯಂಕಾಲದ ಸಮಯದಲ್ಲಿ ಗಂಡು ಮೇಕೆ ಅರಚಿದಂತೆ ಅರಚಿತು. ಅಷ್ಟರಲ್ಲಿ ಕೆಲವರು ನಾಶವಾದರು. ತಿರುಪತಿ ಬೆಟ್ಟದ ಮೇಲಿನಿಂದ ಧೂಮಕೇತುವಿನಂತೆ ಒಂದು ಶಕ್ತಿ ಬಂದು ಮಧ್ಯಾಹ್ನವೇ ಆಕಾಶದಿಂದ ಧುಮುಕಿ ಪಾತಾಳ ಗಂಗೆಗೆ ಸ್ನಾನಕ್ಕಾಗಿ ಹೋಗುವಳು. ಅಂದ್ರೆ ತಿರುಪತಿ ಬೆಟ್ಟದ ಮೇಲೆ ಮಧ್ಯಾಹ್ನದ ಸಮಯದಲ್ಲಿ ಯಾವುದೋ ಒಂದು ಶಕ್ತಿ ಬಂದು ಬೀಳುತ್ತೆ. ಆ ಮಾರ್ಗ ಮಧ್ಯದಲ್ಲಿ ಜನರೆಲ್ಲರೂ ಭಯಭೀತರಾಗಿ ಬಹುವಾಗಿ ಸಾಯುವರು. ಆಗ ಉತ್ತರಾದಿ ಗುಡುಗಿ ದಕ್ಷಿಣಾದಿ ಮಿಂಚಿ ಬಿಸಿಲು ಬೆಳದಿಂಗಳು ಸಮವಾಗುವವು. ಇಲ್ಲಿ ಬೆಂಗಳೂರಿಂದ ಮೆನ್ಷನ್ ಮಾಡ್ತಾರೆ. ಅದು ಯಾವ ರೀತಿ ಬೆಂಗಳೂರು ಮೆನ್ಷನ್ ಮಾಡಿದ್ರು ನನಗಂತೂ ಐಡಿಯಾ ಇಲ್ಲ. ಬೆಂಗಳೂರಿನಳು ಬಹು ಆಶ್ಚರ್ಯಕರವಾದ ಸೋಜಿಗದ ವಿಷಯ ನಡೆಯುವುದು. ಇದಕ್ಕೆ ಗುರುತೇನೆಂದರೆ ಶುದ್ಧ ಬಿದಿಗೆಯ ದಿನ
ಗುಡುಗಿನೊಂದಿಗೆ ಬೆಂಕಿಯ ಕಿಡಿಗಳು ಬೀಳುವವು. ಅವುಗಳು ಹಿಂದೆಯೇ 4 ನಿಲುವಿನ ಅಜಾನುಬಾಹುವರು ಬರುವರು. ಅವರ ಹೆಜ್ಜೆಗಳು ನಮ್ಮ ಹೆಜ್ಜೆಗಳ 7ರಷ್ಟಿರುವವು. ಆಗ ಮಾನವರೆಲ್ಲರೂ ತಾಯಿಯ ಮುಖವನ್ನು ತಾಯಂದಿರು ಉತ್ತರ ಮುಖವಾಗಿ ನೋಡದೆ ಹೋಗುವರು. ಇದೊಂದು ಪಾಯಿಂಟ್ ಮಾತ್ರ ನಾನು ಅದೇ ಹೇಳಿದ್ದು, ಕೆಲವಷ್ಟು ಕಥೆಗಳನ್ನ ಇನ್ಕ್ಲೂಡ್ ಮಾಡಿರ್ಬೋದು. ಬೆಂಗಳೂರು ಅಂತ ಮೆನ್ಷನ್ ಮಾಡ್ತಾರೆ, ಸ್ವಲ್ಪ ಕಷ್ಟನೇ, ನಿಮಗೂ ಕಾಣಿಸ್ತಾ ಇರ್ಬೋದು. ಇಲ್ಲಿ ಮೆನ್ಷನ್ ಮಾಡ್ತಾರೆ ಬೆಂಗಳೂರಿನೊಳು ಬಹು ಆಶ್ಚರ್ಯಕರವಾದ ಒಂದು ಘಟನೆ ನಡೆಯುತ್ತೆ ಅಂತ ಹೇಳ್ತಾರೆ. ಏನು? 4 ನಿಲುವಿನ ಅಜಾನಬಾಹುಗಳು ಬರುವರು. ಅದು ಶುದ್ಧ ಬಿದಿಗೆಯ ದಿನ. ಗುಡುಗಿನೊಂದಿಗೆ ಬೆಂಕಿ ಮಳೆ ಸಮೇತ ಇವ್ರು ಬರ್ತಾರೆ. ನಮ್ಮ ಹೆಜ್ಜೆ ಗುರುತು ಏನಿರುತ್ತೆ ಅದರ 7ರಷ್ಟು ಅವರ ಪಾದದ ಸೈಜ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ದೊಡ್ಡದಾಗಿರ್ಬೇಕು ಆ ಮನುಷ್ಯರು. ಇದು ಯಾವಾಗ ನಡೆಯುತ್ತೆ ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ಕೆಲವಷ್ಟು ಕಡೆ ಯಯಾತಿ ಅಂತ ಕರೀತಾರೆ. ಇವು ಏನಂದ್ರೆ ಮನುಷ್ಯರ 2 ಪಟ್ಟು ಇಲ್ಲ 3 ಪಟ್ಟು 4 ಪಟ್ಟು ಇರುತ್ತೆ. ಅದು ಇವಾಗ್ಲೂ ಕೂಡ ಹಿಮಾಲಯ ತಪ್ಪಲಿನಲ್ಲಿ ಇದಾವೆ ಅಂತ ಜನ ನಂಬ್ತಾರೆ, ಸನ್ಯಾಸಿಗಳು ನಂಬ್ತಾರೆ. ಇದ್ರೂ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ, ಮುಂದೆ ಬರಬಹುದೇನೋ, ಅದ್ರ ಬಗ್ಗೆ ಇವರು ತಿಳಿಸಿರ್ಬೋದು. ಈ ತರದ್ದು ಈ ವಿಷಯಗಳನ್ನ ಈ ತರ ನಡೆಯುತ್ತೆ. ಕಲಿಯುಗ 5000 ವರ್ಷಗಳು ಆದ ಮೇಲೆ ಅಂತ ತಿಳಿಸ್ತಾ ಹೋಗ್ತಾರೆ. ಲೆಕ್ಕಾಚಾರ ಪ್ರಕಾರ ಕಲಿಯುಗ ಅನ್ನೋದು 1900 ಆಸ್ಪಾಸ್ನಲ್ಲಿ, ಒಂದು 10-15 ವರ್ಷ ಹೆಚ್ಚು ಕಡಿಮೆ ಇವರು ಬುಕ್ ಬರೆಯೋದಕ್ಕೆ ಶುರು ಮಾಡಿದ್ರಲ್ಲ. ಈ ಬುಕ್ ಅಂದ್ರೆ ಅವರು ಕಲಿಯುಗ ಮುಗಿದಾದ ಮೇಲೆ ಇದನ್ನ ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿದ್ರು. ಅಂದ್ರೆ ಅಂತ್ಯದ ಸಮಯದಲ್ಲಿ, ಸಂಧಿ ಕಾಲದಲ್ಲಿ. ಈಗ ಅದು ಸಂಧಿ ಕಾಲ ಇರಬಹುದು, ಅದನ್ನ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಈ ಬುಕ್ಕನ್ನ ಅಂದ್ರೆ ತಾಳೆಗರಿಗಳಿಂದ ಟ್ರಾನ್ಸ್ಲೇಟ್ ಮಾಡಿರೋದು 1927ರಲ್ಲಿ. ಇಂಥದ್ದು ಎಷ್ಟೋ ಕಾಲಜ್ಞಾನದ ವಿಷಯಗಳು ಈ ಬುಕ್ಕಲ್ಲಿದೆ. ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೇಕಾದವ್ರು ತಿಳ್ಕೊಳ್ಳಿ, ಬೇಡದವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಡೀತಾನೆ ಇರುತ್ತೆ, ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ.